ನಾವಿವಾಗ ರೋಸ್ಟ್ ಮಾಡೋಕ್ಕೆ ಹೋಗ್ತಾ ಇರೋ ಮೂವಿ ಸೆಂಟ್ರಲ್ ಜೈಲ್. ಸೊ ನೋಡಿ ಫಸ್ಟ್ ಈ ಸೀನ್ ನೋಡಿ. ಸೊ ಎಲ್ಲ ಹೊಡಿತಾ ಇರ್ತಾರೆ. ಜಸ್ಟ್ ಹಿಂದೆ ನೋಡಿ, ಇದು ಹೆಂಗೆ ಸ್ಟ್ಯಾಚ್ಯೂ ಥರ ನಿಂತ್ಕೊಂಡಿದ್ದಾರೆ ಎಲ್ಲರೂ, ಒಂದು 5-6 ಜನ. ಅವ್ರಿಗೆ ಇಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಾಗ್ತಿಲ್ಲ. ಇವಾಗ ಪಾಪ ಒಬ್ಬನೇ ಹೊಡ್ಕೊಳ್ತಿದ್ದಾನೆ, ಉಳಿದೋರೆಲ್ಲ ಅಲ್ಲಿ ಒಳ್ಳೆ ಸ್ಟ್ಯಾಚ್ಯೂ ಥರ ನಿಂತ್ಕೊಂಡಿದ್ದಾರೆ. ಸೊ ಒಬ್ರೊಬ್ರು ಹಾಗೆ ಬರ್ತಾ ಇದ್ದಾರೆ, ಬಾ ನನ್ನ ಮಗನೇ ಹೊಡಿತೀನಿ, ಬಾ ನನ್ನ ಮಗನೇ ಹೊಡಿತೀನಿ ಅಂತ. ನೋಡಿ ಅದೇ ಥರ ಇದೆ. ಹೆಂಗಿದೆ ಅಂದರೆ ಅದು ಯಾವುದೋ ಒಂದು ಹಿಂದ್ಗಡೆ ಒಂದು ಬೇರೆ ಸ್ಕ್ರೀನ್ ಇದ್ದಂಗಿದೆ. ಇಲ್ಲಿ ನೋಡಿ ಹೀರೋ ಜಿಮ್ ಮಾಡ್ತಿದ್ದಾನೆ, ಫುಲ್ ಹೆವಿಯಾಗಿ ಜಿಮ್ ಮಾಡ್ತಿದ್ದಾನೆ. ಇಲ್ಲಿ ನೋಡಿ ಅರ್ಧ ಸ್ಕ್ರೀನ್ ಮಾತ್ರ ಇದೆ, ಯಾಕಂದ್ರೆ ಹೀರೋಯಿಂದ ಕೆಳಗಡೆ ತಗೋಬೇಕಲ್ಲ ಅದಕ್ಕೆ. ಈ ಸೀನ್ ನೋಡಿ, ಕಟ್ಟಿಂಗ್ ಚೆನ್ನಾಗಿ ಕಟ್ಟಿಂಗ್ ಮಾಡ್ತಿದ್ದಾರೆ ಇಬ್ಬರು, ಫುಲ್ ಕಾನ್ಸಂಟ್ರೇಟ್ ಕೊಟ್ಟು ಕಟ್ಟಿಂಗ್ ಮಾಡ್ತಿದ್ದಾರೆ. ಇಲ್ಲಿ ಕೈ ಮಾತ್ರ ಕೂದಲತ್ರ ಇದೆ, ಬಟ್ ಕೂದಲು ಕತ್ತರಿಸ್ತಿಲ್ಲ. ಈ ಸೀನ್ ಭಯಾನಕವಾಗಿದೆ. ನಮ್ಮ ಫೈರಿಂಗ್ ಸ್ಟಾರ್ ಯಾರೊಬ್ರು ಇದ್ರು, ಫೈರಿಂಗ್ ಸ್ಟಾರ್ ತುಂಬ ಹೆಸರು ಹೇಳಿರ್ಬೇಕಾದ್ರೆ. ಸೊ ನೋಡಿ ಕಣ್ಣು ಹೆಂಗಿದೆ ಅಂದರೆ, ವಾವ್ ಎಂಟ್ರಿ, ಓ ಮೈ ಗಾಡ್, ಅನ್ಎಕ್ಸ್ಪೆಕ್ಟೆಡ್ ಎಂಟ್ರಿ, ಓ ಮೈ ಗಾಡ್. ಫೈರಿಂಗ್ ಸ್ಟಾರ್ ಎಲ್ಲ ಕಿಲ್ಲಿಂಗ್ ಸ್ಟಾರ್ ನೋಡಿ. ಇವರಿಬ್ಬರು ಕಣ್ಣು ಹೆಂಗೆ ಮ್ಯಾಚ್ ಆಗುತ್ತೆ ಅಂದರೆ, ನೆಕ್ಸ್ಟ್ ಮೂವಿಯಲ್ಲಿ ಇವರಿಬ್ಬರನ್ನ ಹೀರೋ ಮಾಡಿದರೆ ಪಕ್ಕ 100 crores ತಾಡುತ್ತೆ ಮಾಡಬೇಕಂತ. ಇಲ್ಲಿ ನೋಡಿ ಡಾಕ್ಟ್ರು ಸಖತ್ತಾಗಿದೆ. ಡಾಕ್ಟ್ರಿದು ಕಾಸ್ಟ್ಯೂಮ್ಸ್ ಸಖತ್ತಾಗಿದೆ. ಡಾಕ್ಟ್ರ್ ಯಾಕೆ ಒನ್ ಟೈಪ್ ನಿಂತಿದ್ದಾರೆ? ಓಕೆ, ಡಾಕ್ಟ್ರ್ ಕಾಸ್ಟ್ಯೂಮ್ಸು ನೋಡಿ. ಫೈಟಿಂಗ್ಸು ಇಷ್ಟು ಚೆನ್ನಾಗಿ ಫೈಟ್ ಆಗ್ತಿದೆ. ಇಲ್ಲೊಬ್ರು ಪಾಪ ತರಕಾರಿ ತಗೊಳ್ಳಿ ಬ್ಯುಸಿ ಆಗಿದ್ದಾರೆ, ಆಗಿನ ತರಕಾರಿನೇ ತಗೊಳ್ತಿದ್ದಾರೆ. ಇದು ನೋಡೋಕ್ಕಂತ ನಾನು ಹೋಗಿ ಬಂದೆ ಹಿಂಗೆ, ಏನು ಅವ್ರಿಗೆ ಫೈಟಿಂಗ್ ನೋಡೋಕ್ಕೆ ನಾನು ಅಲ್ಲಿ ಹೋಗಿ ಕೂತ್ಕೊಂಡೆ. ಎಷ್ಟು ನೋಡೋಣ. ಯೋಚನೆ ಮಾಡ್ತಿದ್ದಾನೆ ಇದನ್ನು ಯಾವ ತರಕಾರಿ ತೊಗೊಳ್ಬೇಕಂತ ಮನೆಗೆ. ಈ ಸೀನಲ್ಲಿ ನೋಡಿ, ಓ ಮೈ ಗಾಡ್, ಚೆಫು ತಲೆಗೆ ಕ್ಯಾಪು ಒಳ್ಳೆ ಅಂಬಾನಿ ಮನೆಯಿಂದ ಬಂದಂಗೆ ಇದ್ದಾರೆ. ಇದೊಂದು ನೋಡಿ, ಆ ಡಾಕ್ಟ್ರ್ ಕೋಟ್ ಚೇಂಜ್ ಮಾಡಿಲ್ಲ, ಇವಾಗಲೂ ಸಹ ಸೇಮ್ ಕೋಟು. ಪಾಪ ಇನ್ನೊಂದು ಡಾಕ್ಟ್ರಿಗೆ ಟೈ ಆದರೂ ಕೊಟ್ಟಿದ್ರು, ಈ ಕೋಟ್ ರೆಸ್ಟೇನ್ ಮಾಡೋಕ್ಕಲ್ಲ. ಸೊ ವಾವ್, ಈ ಪೊಲೀಸ್ ಗಾಡಿಯಾ ಇಲ್ಲ ಟೂರಿಸ್ಟ್ ಗಾಡಿ ಅಂತ ಗೊತ್ತಾಗ್ತಿಲ್ಲ. ನೋಡೋಣ, ಜಸ್ಟ್ ಪಾಸ್ ಮಾಡಿ ಅಲ್ಲಿ ನೋಡಿ ಕೆಳಗೆ ಹಿಂದ್ಗಡೆ ಏನು ಬರ್ತಿದೆ ಅಂತ ಕರೆಕ್ಟಾಗಿ ನೋಡಿ, ಆ ಟೂರಿಸ್ಟ್ ಗಾಡಿ.